ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತದ ವಿರೋಧವಾಗಿ ನೀವು ಎಲ್ಲರೂ ಇವತ್ತು ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಹಾಲಿ ಶಾಸಕರು, ಹಿರಿಯರು, ಮಾಜಿ ಸಚಿವರು, ನಮ್ಮ ವಿಧಾನ ಪರಿಷತ್ತಿನ ಅವರು ಮತ್ತೆಲ್ಲ ಹಿರಿಯ ಮುಖಂಡರೆಲ್ಲ ಪಕ್ಷದ ವಿವಿಧ ನಮ್ಮ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರು, ಮಹಿಳಾ ಘಟಕದವರು ಹಾಗೂ ಇಲ್ಲಿ ಸುತ್ತಮುತ್ತಲ ಅಕ್ಕಪಕ್ಕದಿಂದ ಎಲ್ಲ ಬಂದಿರತಕ್ಕಂಥ ಪಕ್ಷದ ಎಲ್ಲ ಆತ್ಮೀಯ ಅಭಿಮಾನಿಗಳು, ಇವತ್ತು ನಮ್ಮ ಸ್ಲೋಗನ್ ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನು ಸಾಕಾಗಿ ಹೋಗಿದೆ, ಯಾತಕ್ಕೆ, ಏನು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥ ದಿನ ಬಂದಿದೆ. ಇವತ್ತು ಎಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮಾಜ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇತ್ತು ಅನ್ನೋದು ಹಿಂದೊಂದು ದಿವಸ ದಿವಂಗತ ಇಂದಿರಾ ಗಾಂಧಿ ಅವರು ಇದ್ದಾಗಿತ್ತು. ಆದರೆ ಈಗ ಆ ರೀತಿಯಲ್ಲಿ ಇಲ್ಲ. ಎಲ್ಲರೂ ಅವರವರು ತಾವು ಹೇಗೆ ಬೆಳ್ಕೊಂಡು ಹೋಗ್ಬೇಕು, ತಾವು ತಮ್ಮ ಮುಂದಿನ ಪೀಳಿಗೆಗಳಿಗೆ ಏನು ಮಾಡಿ ಹೋಗಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ತೊಡಗಿದೆ. ಯಾವುದೇ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರಿಗೆ ಯೋಚನೆ ಇಲ್ಲ. ಕೇವಲ ಅವರ ಕುರ್ಚಿಗೋಸ್ಕರ ಅವ್ರು ಏನು ಪ್ಲಾನ್ ಮಾಡ್ಕೋಬೇಕು, ನಾವು ಹೇಗೆ ಭದ್ರವಾಗಿ ಕೂತ್ಕೊಳ್ಬೇಕು ನಮ್ಮ ಜಗಳದಲ್ಲಿ ಅನ್ನೋ ಒಂದು ಯೋಜನೆ ಹಿನ್ನೆಲೆಯಲ್ಲಿದ್ದಾರೆ. ಇದ್ರ ಮಧ್ಯ ಗ್ಯಾರಂಟಿ ಕಾರ್ಡ್ಗಳನ್ನ ನಾವು ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಮಗೆ ವಿರೋಧ ಇಲ್ಲ. ಆದರೆ ಅವ್ರು ಕೊಡ್ತಕ್ಕಂಥದ್ದು ತೀರಾ ಕಡು ಬಡವರಿಗೆ, ಹೊಟ್ಟೆಗೆ ಅನ್ನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಮತ್ತು ಎದ್ದು ಓಡಾಡಿ ಅವ್ರಿಗೆ ದುಡಿಮೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದಿರ್ತಕ್ಕಂಥವ್ರಿಗೆ ಸರಿಯಾಗಿ ಗುರುತಿಸಿ ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಆಯ್ತು, ಬಸ್ ಫ್ರೀ ಕೊಡ್ತೀರಾ, ಹಿರಿಯ ನಾಗರಿಕರಿಗೆ ಕೊಡಿ, ಓದೋ ಮಕ್ಕಳಿಗೆ ಕೊಡಿ, ಓದೋ ಕಾಲೇಜ್ ಮಕ್ಕಳಿಗೆ ಕೊಡಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ರೋಡ್ ಮೇಲೆ ನಿಂತಿರ್ತವೆ, ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ತುಂಬಿಕೊಂಡು. ಅದನ್ನು ಇವತ್ತು ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡ್ತಕ್ಕಂತಹ ಬುದ್ಧಿಜೀವಿಗಳು ಅಂತ ಏನು ಅನ್ಕೊಂಡಿದ್ದೀರಾ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ತಾವೆಲ್ಲ ಯೋಚನೆ ಮಾಡಿ ಮಲಗಿರ್ತಕ್ಕಂಥವ್ರನ್ನ ಹೊಡೆದೆಬ್ಸ್ಬೇಕಾಗಿದೆ. ಯಾಕೆ ಅಂದರೆ ಬುದ್ಧಿವಂತರು ಎಲ್ಲಿವರೆಗೂ ಮಾತಾಡದೆ ಸುಮ್ಮನೆ ಕೂರ್ತಾರೋ ಅಲ್ಲಿವರೆಗೂ ಒಂದು ಅಧೋಪತನಕ್ಕೆ ನಮ್ಮ ಕರ್ನಾಟಕ ಹೋಗ್ತಾನೆ ಇದೆ. ಆ ಅಧೋಪತನಕ್ಕೆ ಹೋಗದ ಹಾಗೆ ನಮ್ಮ ಕರ್ನಾಟಕವನ್ನು ಇವತ್ತು ಸುಭದ್ರತೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಮೇಲಿದೆ. ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ತಾವು ಯೋಚನೆ ಮಾಡಬೇಕು. ಯಾವ ಸರ್ಕಾರ ಇದ್ದಾಗ ಏನು ಮಾಡಿದ್ರು ಅಂತ. ಕುಮಾರಣ್ಣ ಕೇವಲ 20 ತಿಂಗಳು ಕೊಟ್ಟಿರ್ತಕ್ಕಂತಹ ಆಡಳಿತ, ಕಳೆದ ಸರ್ಕಾರದ ಅವಧಿಯಲ್ಲಿ 14 ತಿಂಗಳು ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬರೀ 25,000 ಕೋಟಿಯನ್ನು ಸಾಲ ಮನ್ನಾ ಮಾಡೋದ್ರ ಹಿನ್ನೆಲೆಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಅವರು ಹಿನ್ನಡೆ ಕೊಡಲಿಲ್ಲ. ಎಲ್ಲಾ ಕ್ಷೇತ್ರಗಳಿಗೂ ಏನೇನು ಕೊಡಬೇಕು, ಎಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಎಲ್ಲಿ ನೀರಾವರಿಗೆ, ಶಾಲಾ ಕಾಲೇಜ್ಗಳಿಗೆ, ಆಸ್ಪತ್ರೆಗಳಿಗೆ ಏನು ಸಿಗಬೇಕು ಅನ್ನೋದನ್ನ ಎಲ್ಲ ಮನಗಂಡು ಕಾಲಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು, ಪಕ್ಷಾತೀತವಾಗಿ ಕೊಟ್ಟರು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಮಗ್ರವಾದ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾಗಿದೆ. ಹಾಗಾಗಿ ನೀವೆಲ್ಲ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಅದರಲ್ಲಿ ನಮ್ಮ ಏನು ಇವತ್ತು ಬಂದಿದ್ದೀರಾ ಹೆಣ್ಮಕ್ಳು ಇರ್ಬೋದು, ಯುವಕರು ಇರ್ಬೋದು, ತಾವು ಮನಸ್ಸು ಮಾಡಿದ್ರೆ ತುಂಬಾ ದೊಡ್ಡ ವಿಚಾರ ಇಲ್ಲ. ತಾವೆಲ್ಲ ಯುವಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು. ಇವತ್ತು ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಪಣತೊಟ್ಟು ಎಲ್ಲದಕ್ಕೂ ಅವರು ಪದೇ ಎಲೆಕ್ಷನ್ ಅಲ್ಲಿ ನಿಂತುಕೊಂಡು ನೋವಾದ್ರೂ ಸಹ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಹಿರಿಯರು ತಪ್ಪಾಗಿ ತಿಳ್ಕೊಳ್ಬಾರ್ದು, ಅವರು ಅಧೀರರಾಗಬಾರ್ದು ಅನ್ನೋ ಭಾವನೆಯಿಂದ ಎಲ್ಲರ ಮಧ್ಯೆ ಇದು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಬೇಕು. ಹಾಗಾಗಿ ನಾವು ನಮ್ಮ ಏನು ಸ್ಲೋಗನ್ ಇದೆ, ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಸ್ಲೋಗನ್ ಅನ್ನ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಮನೆಗಳಿಗೂ, ಪ್ರತಿ ನಗರದಲ್ಲಿ ಎಲ್ಲ ಕಡೆಗೂ ಇದನ್ನ ತಲುಪಿಸ್ಬೇಕು. ಯಾಕೆ ಏನು ಅದು 2 ವರ್ಷ ಆಯ್ತು, ನಾವುಗಳು ಏನ್ ಮಾಡಕ್ ಸಾಧ್ಯ ಆಯ್ತು? ಏನೇನು ಮಾಡೋಕ್ಕಾಗಿಲ್ಲ. ಈ ಸರ್ಕಾರದಿಂದ ಒಂದು ಮನೆ ಬರೋಕ್ಕಾಗಿಲ್ಲ ಇದುವರೆಗೂ. ಒಂದು ಮನೆ, ಇಂದಿರಾ ಆವಾಸ್ ಮನೆ ಇರ್ಬೋದು, ಬಸವ ವಸತಿ ಇರ್ಬೋದು, ಯಾವ ಮನೆಗಳನ್ನು ಕೊಡೋಕ್ಕಾಗಿಲ್ಲ. ಈಗಿನ ಪ್ರಧಾನ ಆವಾಸ್ ಯೋಜನೆ ಮನೆ ಒಂದು ಬಂದಿದೆ, ಅಷ್ಟು ಬಿಟ್ರೆ ರಾಜ್ಯ ಸರ್ಕಾರದ ಮನೆಗಳು ಒಂದು ಸಹ ಬಂದಿಲ್ಲ. ಹೋಗ್ಲಿ, ಹಳೆ ಮನೆಗಳ ಬಿಲ್ಗಳನ್ನಾದ್ರೂ ಕ್ಲಿಯರ್ ಮಾಡಿದ್ರೆ ಇವ್ರ ಹಣೆ ಬರಕ್ಕೆ ಅದನ್ನೂ ಸಹ ಮಾಡೋಕ್ಕಾಗಿಲ್ಲ. ಈ ತರದ ಒಂದು ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ ಒಳ್ಳೆಯ ಒಂದು ಯೋಜನೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತಾವು ಕೊಡಬೇಕು, ಶಕ್ತಿ ತುಂಬಬೇಕು ಪಕ್ಷಕ್ಕೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿಗೂ, ಹಿರಿಯರಿಗೂ, ಮುಖಂಡರಿಗೂ ಎಲ್ರಿಗೂ ವಂದಿಸ್ತಾ, ಎಲ್ಲ ಬಡವರ ಮೇಲೆ ಹೇರುವ ತೆರಿಗೆಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡುವುದಕ್ಕೆ ಈ ಹೋರಾಟವನ್ನು ನಾವು ಇಲ್ಲಿ ಕರೆದಿದ್ದೇವೆ. ಹಾಗಾಗಿ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಲೋಗನ್ ಅನ್ನು ಮಾಡಿದ್ದಾರೆ, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ. ಆ ಹಿನ್ನೆಲೆಯನ್ನು ಆ ಸ್ಲೋಗಾನ್ದೊಂದಿಗೆ ಇವತ್ತು ಕಾಂಗ್ರೆಸ್ಗೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ನಾವೆಲ್ಲ ನೋಡ್ತಾ ಇದ್ದೇವೆ ಏನು ನಡೀತಾ ಇದೆ ಅಂತ. ನಮ್ಮ ಕ್ಷೇತ್ರದಲ್ಲಿ
ಹಿಂದೆ ನಾವು ಸರ್ಕಾರಗಳಿದ್ದಾಗ, ಹಿಂದಿನ ಸರ್ಕಾರದಲ್ಲಿ ನಾವು ಶಾಸಕರುಗಳಾಗಿದ್ದಾಗ ಮಾಡಿದ ಕೆಲಸಗಳೇ ಇನ್ನೂ ಅವರು ಪೂರೈಸೋದಕ್ಕಾಗಿಲ್ಲ. ಹೊಸ ಯಾವುದೇ ಅಭಿವೃದ್ಧಿಯ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿಲ್ಲ. ಹಿಂದಿನ ಕೆಲಸಗಳು ಏನು ತಡೆ ಹಿಡಿದ ಕೆಲಸಗಳಿದ್ದವು, ಆ ಕೆಲಸಗಳನ್ನೇ ಮುಗಿಸೋದಕ್ಕಾಗಿಲ್ಲ. ಇವತ್ತು ನಮ್ಮಲ್ಲಿ ಜೋಳ ಕಟಾವಾಗಿದೆ, ನಿಮ್ಮ ಭಾಗದಲ್ಲಿ ರಾಗಿ ಕಟಾವಾಗಿದೆ. ಅದನ್ನು ಖರೀದಿ ಮಾಡಬೇಕಾಗಿರೋದು ಸರ್ಕಾರ ಸಮ್ಮತವಾಗಿ MSPಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲಿ ಇವತ್ತು ಖರೀದಿ ಮಾಡೋದಕ್ಕೆ ನಾವಿದ್ದಾಗ ಜೋಳ ಕಟಾವಾದ 1 ತಿಂಗಳಿನಲ್ಲಿ ನಾವು ಜೋಳವನ್ನು ಖರೀದಿ ಮಾಡಿ ರೈತರ ಅಕೌಂಟಿಗೆ ಹಣವನ್ನು ಹಾಕ್ಸಿದ್ವಿ. ಈಗ ಜೋಳ ಕಟಾವಾಗಿ ಹೋದ ವರ್ಷನೂ ಈ ವರ್ಷನೂ 4 ತಿಂಗಳ 5 ತಿಂಗಳಾದರೂ ಕೂಡ ಇನ್ನೂ ಜೋಳ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಹಿಂಗಾರು 1.5 ತಿಂಗಳಿಂದ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಹಿಂಗಾರು ಜೋಳ ಖರೀದಿಗೆ. ಆದರೆ ಇವತ್ತಿಗೂ ಕೂಡ ಹೆಬ್ಬಟ್ಟನ್ನು ಹಾಕೋದಕ್ಕೆ ಅವರ ಲಾಗಿನ್ನಲ್ಲಿ ಸರಿಪಡಿಸೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. 1 ವರ್ಷ 6 ತಿಂಗಳಾದರೂ ಇವತ್ತು ಜೋಳ ಖರೀದಿ ಆಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ಜೋಳವನ್ನ ಮನೆಯ ಹೊರಗಡೆ ಅಂಗಳದಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ. ತೊಯ್ದು ಹೋದರೆ ಅವರು ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ಬರ್ತದೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಬಾಯಿ ಇಲ್ಲ, ಏನೂ ಇಲ್ಲ. ಒಂದು ಸಾರಿ ಲಾಗಿನ್ ಆದ ಮೇಲೆ ಎಷ್ಟು ಜನ ರೈತರು ನೋಂದಣಿ ಆಗಿದ್ದಾರೆ ಅನ್ನುವ ಮಾಹಿತಿ ಸರ್ಕಾರದ ಅಧಿಕಾರಿಗಳಿಗಿರ್ತದೆ. ಅದಕ್ಕೆ ಅನುಗುಣವಾಗಿ ಚೀಲಗಳನ್ನು ಖರೀದಿ ಮಾಡಬೇಕು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು, ಗೋಡೌನ್ಗಳನ್ನು ಸಜ್ಜು ಮಾಡ್ಕೋಬೇಕು. ಅದ್ಯಾವುದನ್ನೇ ಮಾಡದೆ ಖರೀದಿ ಪ್ರಾರಂಭ ಮಾಡಿ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡಿ ರೈತರು ಪ್ರತಿನಿತ್ಯ ಅಧಿಕಾರಿಗಳ ಮುಂದೆ, ನಮ್ಮ ಮುಂದೆ ಸುತ್ತಾಡಿ ಇವತ್ತು ಗೊಂದಲಕ್ಕೆ ಕಾರಣವಾಗಿದೆ. ಈ ಸರ್ಕಾರ ಏನು ಯಾವುದೇ ತರಹದ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಿಂದಿನ ಸರ್ಕಾರದ ಇವತ್ತು 5 ಪಂಚ ಏನವು 5 ಸರ್ಕಾರದ ಗ್ಯಾರಂಟಿಗಳು, ಆ 5 ಗ್ಯಾರಂಟಿಗಳು ಇವತ್ತು ಅವರೇ ಹೇಳ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿರುವ ಶಾಸಕರೇ, ಈಗ ನಮ್ಮ ಚಿಕ್ಕೋಡಿಯ ಶಾಸಕರೊಬ್ಬರು ಬಂದು ಅಭಿವೃದ್ಧಿಗೆ 1 ಪೈಸಾ ಹಣ ಇಲ್ಲ, ನೀವು ಈ ತರ ಮಾಡಿದ್ರೆ ವಿಧಾನಸೌಧದಲ್ಲಿ ನಾನು ವಿಷ ಕುಡಿತೇನೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಒಬ್ಬ ಕಾಗೆ ಅನ್ನುವ ಶಾಸಕರು ಕೊಟ್ಟರು. ಇವತ್ತು ಅವರ ಬಸವರಾಜ ರಾಯರೆಡ್ಡಿ ಅವರೇ ಒಪ್ಕೊಂಡಿದ್ದಾರೆ. ಈ 5 ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎನ್ನುವ ಮಾತನ್ನ. 5 ಗ್ಯಾರಂಟಿಯ ಜೊತೆಗೆ ಹಿಂದಿನ ಸರ್ಕಾರದ ಮೇಲೆ ಇವರು 40% ಭ್ರಷ್ಟಾಚಾರ ಅನ್ನುವ ಆಪಾದನೆಯನ್ನು ಮಾಡಿದ್ರು. ಇವತ್ತು ಇವರು 80%. ಅವರೇ ಹೇಳ್ತಾ ಇದ್ದಾರೆ ಕರ್ನಾಟಕ ದೇಶದಲ್ಲಿ ಮೊದಲ ರಾಜ್ಯ ಆಗ್ತದೆ ಕರಪ್ಷನ್ ನಲ್ಲಿ ಅಂತಕ್ಕಂಥ ಮಾತು. ಅವ್ಯವಹಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಇವತ್ತು ಈ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ. 16 ಬಜೆಟ್ಗಳನ್ನು ಮಂಡಿಸಿ ಮಾಡಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಇದೆ. ಇವತ್ತು ಆವತ್ತಿನ ಸಿದ್ದರಾಮಯ್ಯನವರು ಇವತ್ತಿನ ಸಿದ್ದರಾಮಯ್ಯನವರಿಗೆ ನೋಡಿದ್ರೆ ಅಜಗಜಾಂತರ. ಇವತ್ತು ಎಲ್ಲವೂ ಕೂಡ ಕಪ್ಪಿ ಚುಕ್ಕೆ ಇಲ್ಲ ನನ್ನ ರಾಜಕೀಯ ಬದುಕಿನಲ್ಲಿ ಅಂತ ಮಾತನಾಡಿದ ಸಿದ್ದರಾಮಯ್ಯನವರೇ, ನಿಮ್ಮ ಮೈ ತುಂಬಾ ಕಪ್ಪು ಚುಪ್ಪೆಗಳು ಈಗ ಬರ್ತಾ ಇದ್ದಾವೆ. ನಿಮ್ಮ ಸರ್ಕಾರ ಆದಷ್ಟು ಬೇಗ ನೀವು ಕುರ್ಚಿ ಖಾಲಿ ಮಾಡಿ ಕೊಟ್ಟು ಹೋದರೆ ಇರುವಷ್ಟು ಮರ್ಯಾದೆ ಆದರೂ ನಿಮಗೆ ಸಿಗ್ತದೆ. ನಿಮ್ಮ ಮರ್ಯಾದೆ ಬೀದಿಗಳಲ್ಲಿ ಇವತ್ತು ಜನ ರೋಷಿ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ. ಎಲ್ಲ ದರಗಳು ಏರಿಕೆ ಆಗಿದ್ದಾವೆ, ಒಂದಲ್ಲ. ಸ್ಟಾಂಪ್ ಡ್ಯೂಟಿ ದರ ಏರಿಕೆ ಆಗಿದೆ, ಸ್ಟಾಂಪ್ ದರ ಏರಿಕೆ ಆಗಿದೆ, ವಿದ್ಯುತ್ ದರ ಏರಿಕೆ ಆಗಿದೆ, ಬಸ್ ದರ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗಿದೆ. ಇಂಥ ದರ ಏರಿಕೆ ಆಗಿಲ್ಲ ಅಂತ ಇಲ್ಲ, ಎಲ್ಲ ದರಗಳನ್ನ ಏರಿಕೆ ಮಾಡಿದ್ದಾರೆ. ಇನ್ನೇನು ಉಸಿರಾಡೋದಕ್ಕೊಂದು ದರ ಹಾಕಿಲ್ಲ, ಅದನ್ನ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಈ ಸರ್ಕಾರ ಕುಸಿದು ಹೋಗಿದೆ, ಅಭಿವೃದ್ಧಿ ಶೂನ್ಯವಾಗಿದೆ. ಎಲ್ಲೂ ಕೂಡ ಹೊಸ ಕೆಲಸಗಳು ಆಗ್ತಾ ಇಲ್ಲ. ಶಾಸಕರು ನೊಂದು ಹೋಗಿದ್ದಾರೆ. ಯಾಕಾದರೂ ಈ ಸರ್ಕಾರದಲ್ಲಿ ನಾವು ಶಾಸಕರಾಗಿದ್ದೇವೆ ಅನ್ನುವ ನೋವುಗಳನ್ನ ಎಷ್ಟೋ ಜನ ಶಾಸಕರು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ ನಿಮಗೆ ಮಾನ ಮರ್ಯಾದೆ 3 ಬಿಟ್ಟವನು ಎಲ್ಲಾದರೂ ಬದುಕ್ತಾನೆ ಅಂತಾರೆ. ಹಾಗಾಗಿ ಇನ್ನೂ ನೀವು ಬದುಕಿದ್ದೀವಿ ಅಂತ ಭಾವಿಸ್ತಾ ಇದ್ದೀರಿ. ಈಗ ನೀವು ತೊಲಗಲೇಬೇಕಾದ ಕಾಲ ಹತ್ತಿರ ಬರ್ತಾ ಇದೆ. ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸುವ ಕಾಲ ದೂರ ಇಲ್ಲ. ಎಲ್ಲ ದರಗಳನ್ನು ಏರಿಸಿದಿರಿ, ಯಾವುದು ಉಳಿದಿಲ್ಲ. ಯಾವ ದರ ಹೇಳಿಲ್ಲ. ಹೇಳಿದ್ರಿ
ಕಾಕಾ ಸಾಬ್ ನಿನಗೆ ಫ್ರೀ, ಬಾಳಾ ಸಾಬ್ ನಿನಗೆ ಫ್ರೀ, ಮಾದೇವಪ್ಪ ನಿನಗೆ ಫ್ರೀ, ನನಗೆ ಫ್ರೀ. ಯಾರಿಗೆ ಫ್ರೀ ಕರೆಂಟು? ಯಾರಿಗೂ ಫ್ರೀ ಇಲ್ಲ, ಯಾರಿಗೂ ಫ್ರೀ ಇಲ್ಲ. ಈಗ 2,000 ಕೊಡೋದು ಅದು ಒಂದು ಸರ ಕರಪ್ಷನ್ನೇ. ಎಲ್ಲಿ ಚುನಾವಣೆಗಳು ಬರ್ತೈತೆ ಅಲ್ಲಿ 3 ತಿಂಗಳ 4 ತಿಂಗಳ ಹಿಡಿದಿಟ್ಟು ಚುನಾವಣೆ 4-6 ದಿನ ಇದ್ದಾಗ 4,000 6,000 ಹಣ ಬಿಡುಗಡೆ ಮಾಡಿ ಆ ಹಣವನ್ನು ಬಳಸಿಕೊಂಡು ಆ ಮಹಿಳೆಯರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರೋಲ್ಲ ನಿಮಗೆ? ನಾಚಿಕೆ ಇಲ್ವಾ ನಿಮಗೆ? ಈ ತರಹದ ಕೆಲಸಗಳನ್ನ ಮಾಡಿ ಇವತ್ತು ಈ ಜನರಿಗೆ ಮಕ್ಕಕ್ಕೆ ಕಣ್ಣಿಗೆ ಬೂದಿ ಏರಿಸಿ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಜನ ನಿಮ್ಮನ್ನ ಹಾದಿ ಬೀದಿಯಲ್ಲಿ ತಡೆದು ನಿಲ್ಲಿಸಿ ಹೊಡೆದಾಡುವ ಕೆಲಸ ಮಾಡುವ ಸಮಯ ಹತ್ತಿರ ಬರ್ತಾ ಇದೆ ಎನ್ನುವ ಮಾತನ್ನ ಹೇಳುವುದರ ಮೂಲಕ ಇವತ್ತು ತಾವೇನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಈ ಕಾರ್ಯಕ್ರಮಗಳನ್ನು ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಈ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸೋಣ ಅನ್ನುವ ಮಾತನ್ನು ಹೇಳುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.